ಕಷ್ಟ ಆಗುತ್ತೆ, ಯಾಕಂದರೆ 2 ಪಿಕ್ಚರು ಸ್ಟ್ರಾಂಗ್ ಹೋಗ್ತಾ ಇದೆ. ಆಮೇಲೆ ಕರ್ನಾಟಕನಲ್ಲಿ 50 ಸೆಂಟರ್ಸ್ನಲ್ಲಿ ಓನ್ಲಿ ಡಬಲ್ ಥಿಯೇಟ್ರ್ ಇದೆ, 3ನೇ ಥಿಯೇಟ್ರ್ ಇಲ್ಲ. ಆ ಸೆಂಟ್ರ್ ಎಲ್ಲ ನಮಗೆ ಮಿಸ್ ಆಗುತ್ತೆ. ಸೊ 2 ವೀಕ್ಸ್ ಮುಂದೆ ಹೋಗೋಣ ಅಂತ ಅವ್ರಿಗೆ ಕನ್ವಿನ್ಸ್ ಮಾಡಿದ್ವಿ. ಅವ್ರು ಕನ್ವಿನ್ಸ್ ಆಗಿಬಿಟ್ಟು ಪೋಸ್ಟ್ಪೋನ್ ಮಾಡಿದ್ದೀವಿ. ಆ್ಯಸ್ ಇಟ್ ಈಸ್ ಇವತ್ತರೆಗೂ ಯಾವುದು ಅನೌನ್ಸ್ ಆಗಲಿಲ್ಲ. ಅಟ್ಯಾಕ್ ಆಗಿದ್ರೂ ಬರ್ತೀವಿ. ಬೇರೆ ಲ್ಯಾಂಗ್ವೇಜು ನನಗೆ ದೊಡ್ಡ ಪಿಕ್ಚರ್ ಯಾವುದು 5th ವಿಜಯ ಪಿಕ್ಚರ್ ಬರ್ತಾಯಿದೆ. ರಜನಿಕಾಂತ್ 10th ಅಕ್ಟೋಬರ್ ಬರ್ತಾಯಿದೆ. ಅಕ್ಟೋಬರ್ 10th 3 ಪಿಕ್ಚರ್ ಬರ್ತಾಯಿದೆ. ಮಾಲಲ್ಲಿ ಸಿಕ್ಕತ್ತೆ 2 to 3 ಶೋಸ್ ಕೊಡ್ತಾರೆ ಕನ್ನಡ ಪಿಕ್ಚರ್ಗೆ. ಜಾಸ್ತಿ ಅಂತೂ ಕೊಡೋಲ್ಲ. ಹಿಂದಿ ಪಿಕ್ಚರ್ ಅದರ್ ಲ್ಯಾಂಗ್ವೇಜಸ್ ಜಾಸ್ತಿ ಶೋಸ್ ಕೊಡ್ತಾರೆ ಅವರು. ಆಮೇಲೆ ಪಿಕ್ಚರ್ ಕಲೆಕ್ಷನ್ ಚೆನ್ನಾಗಿದ್ರೆ ಆಟೋಮೆಟಿಕ್ ಶೋಸ್ ಇನ್ಕ್ರೀಸ್ ಮಾಡ್ತಾರೆ. ಪ್ರೈಮ್ ಟೈಮೇ ನಾವು ತೊಗೊತೀವಿ. ಮಾರ್ನಿಂಗ್ ಶೋ 9 o'clock 9:30 ಆ ಶೋಸ್ ತೊಗೊಳ್ಳಲ್ಲ. ಏನು ಇಲ್ಲ, ಏನು ಇಟ್ಟಿಲ್ಲ ಸರ್. ಪಿಕ್ಚರ್ ಚೆನ್ನಾಗಿದ್ರೆ ಅವ್ರು ಆಟೋಮೆಟಿಕ್ ಅವ್ರಿಗೂ ರೆವೆನ್ಯೂ ಬೇಕು, ಶೋಸ್ ಇನ್ಕ್ರೀಸ್ ಮಾಡೇ ಮಾಡ್ತಾರೆ ಅವರು. ಹಾಂ, ಸಿಂಗಲ್ 100 ಥಿಯೇಟರ್ ಸಿಕ್ಕತ್ತೆ ನಮಗೆ. 150 ಸರ್. ಆ್ಯಕ್ಚುಲಿ ಕರೆಕ್ಟ್ ಇರೋದು ಎಲ್ಲರೂ ಬರಬೇಕು ಅಂದರೆ 150 ಒಳಗಡೆ ಬರಬೇಕು. ಆಮೇಲೆ ಡಬಲ್ ಥಿಯೇಟರ್ಸ್ ಆ ಸೆಂಟರ್ಸ್ನಲ್ಲಿ ಹಾಕಿದರೆ 225 ಮಾಡ್ಬೋದು. ಬಟ್ ಡಬಲ್ ಸೆಂಟರ್ಸ್ ಹಾಕಿ ಪ್ರಯೋಜನ ಇಲ್ಲ. ಆಡಿಯನ್ಸ್ ಫುಲ್ಲು ಆಗಬೇಕಲ್ಲ.